टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप, नाम याद रखना। कोई तरीका ना दो। ಅವರು ಮೋದಿಗಿಂತ ಚಿಕ್ಕವರು, ಅಮಿತ್ ಶಾಕ್ಕಿಂತ ದೊಡ್ಡವರು. ಏನೇನೇನ? ಅವರು ಮೋದಿಗಿಂತ ಚಿಕ್ಕವರು, ಅಮಿತ್ ಶಾಕ್ಕಿಂತ ದೊಡ್ಡವರು. ಯಾರಿಗೆ ಹೇಳ್ತಾ ಇದ್ಲ ಈ ಮಾತನ್ನ? ನಾವಿಬ್ರು ಸ್ನೇಹಿತರು. ಯಾರೋ ಕಣೆ ಒಳ್ಳೆ ಸ್ನೇಹಿತರು ಅಂತ ಕಣೆ, ಪ್ರಾಣ ಕೊಟ್ಟಿರ್ಬೇಕು. ಅದಕ್ಕೆ ಹಂಗೆ ಹೇಳ್ತಿರ್ತೆ ಕಲ್ಯಾಣ. ನೋಡ್ತಾ ಇದ್ರಿ ಯಾರೋ ಪ್ರಾಣಕ್ಕೆ ಕೂತಂದಿರ್ಬೇಕು ಕಣ್ಲೆ, ಅದಕ್ಕೆ ಹಿಂಗೆ ಹೇಳ್ತಾ ಇರಂಗೈತಿ. ಸರಿಯಾಗಿ ವಿಚಾರಿಸ್ಕೊಳ್ಳ ಓದಿಕೇತ. ಮುನಿ, ಯಾರಪ್ಪ ನಿನ್ನ ಪ್ರಾಣ ಮಿತ್ರ? ಡಿ.ಕೆ.ಶಿ ನಿಲ್ಲಣ. ನನ್ನ ವಯಸ್ಸು 21, ಡಿ.ಕೆ. ಶಿವಕುಮಾರ್ ವಯಸ್ಸು 21ನೇ ವಯಸ್ಸಿನಲ್ಲಿ ನಾವಿಬ್ರು ಸ್ನೇಹಿತರು. ಓ, ನೀವು ಆ ಕಾಲದ ಸ್ನೇಹಿತರು. ಬೆಂಗಳೂರು ತುಂಬಾ ಜರ್ಕ ಗಾಡಿಲಿ ಓಡಾಡ್ತಿದ್ವಲ್ಲ ಆ ಕಾಲದರು. ನಾವಿಬ್ರು ಬೆಂಗಳೂರು ನಗರದಲ್ಲಿ ಓಡಾಡುವಾಗ ಇದ್ದಂತ ವಾಹನಗಳು ಅಂಬಾಸೆಡರ್, ಫಿಯೇಟ್, ಲ್ಯಾಂಬ್ರೆಟಾ, ವೆಸ್ಪಾ, ಬುಲೆಟ್, ಜಾವಾ. ಗೋಪಾಲಣ್ಣಿ, 21ನೇ ವಯಸ್ಸಿಗೆ ಫೀಲ್ಡಿಗಿಳಿದಿರ ಕುದುರೆಗಳಂತ ಕಣೇವು. ಹಂಗಿದ ಮೇಲೆ ಡಿ.ಕೆ. ಯಾಕೆ ಡೆಪ್ಟಿ ಸಿ.ಎಂ ಆತು, ಮುನಿ ಯಾಕೆ ಇನ್ನ MLA ಆಗಿ ಉಳ್ದೈತಂತ? ಯಾರಾದ್ರೂ ಏನಪ್ಪಾ ಮುನಿರತ್ನ MLA, ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿ, ಅದು ಸುಳ್ಳು. ಡಿ.ಕೆ. ಶಿವಕುಮಾರ್ಗೆ ಬರ್ದಂತ ಆ ಬರಹ ಇದೆಯಲ್ಲ, ಹಣೆ ಬರಹ, ಬಿಲ್ ಗೇಟ್ಸ್ಗೂ ಬರ್ದಿಲ್ಲ, ಬಿಲ್ ಕ್ಲಿಂಟನ್ಗೂ ಬರ್ದಿಲ್ಲ, ಆದಾನಿಗೂ ಬರ್ದಿಲ್ಲ, ಅಂಬಾನಿಗೂ ಬರ್ದಿಲ್ಲ. ನನ್ನ ಕಣ್ಣೆದುರುಗಡೆ ಬೆಳವಣಿಗೆ. ಸೂಪರ್ ಮಾಮ. ಬೆಳೆಯ ಕತೆ ಬಿಡಪ್ಪ. ಈಗ ನಿನ್ನ ಹಳೆಯ ಕಾಲದ ಸ್ನೇಹಿತೆಯ ಅಂಡಿಗೆ ಆಟಂಬ ಮಡಗೈತಲ್ಲ, ಏನಂತೀಯ ಇದಕ್ಕೆ? ರಾಜಕಾರಣದಲ್ಲಿ ಯಾರಾದ್ರೂ ಬಹಳ ನನ್ನ ಸ್ನೇಹಿತ ಅಂದ್ರೆ ಅವರಂತ ಶತಮೂರ್ಖರು ಯಾರು ಇಲ್ಲ. ಹಂಗೆಲ್ಲ ಯಾಕೆ ಅನ್ಕಂತಿಲ್ಲ ಅಣ್ಣ. ನೋಡು, ಒಳ್ಳೆ ಮಾತಲ್ಲಿ ರಿಕ್ವೆಸ್ಟ್ ಮಾಡಿ ನೋಡು, ಟ್ರೈ ಮಾಡಕ್ಕೇನು ಈಗಲೇ ಶುರು ಮಾಡ್ಕ. ಮಾತ್ರೆ ತಿಂದೆ ನೀವು ಬದುಕ್ತಾ ಇಲ್ಲ, ನಾನು ಬದುಕ್ತಾ ಇಲ್ಲ. ನೀವು ಮಾತ್ರೆ ತಿಂದು ಬದುಕ್ಬೇಕು, ನಾನು ಮಾತ್ರೆ ತಿಂದು ಬದುಕ್ಬೇಕು. ಏನಕ್ಕೆ ಬೇಕು ಈ ತರ ದ್ವೇಷ? ಈಗ ಮಾತ್ರೆ ಬಿಟ್ರೆ ನೀವು ಬದುಕ್ತೀರಾ? ಬದುಕಲ್ಲ. ನಾನು ಮಾತ್ರೆ ಬಿಟ್ರೆ ಬದುಕ್ತೀನ? ಬದುಕಲ್ಲ. ನನ್ನ ಮೇಲೆ ಯಾಕೆ ರೇಪ್ ಕೇಸ್ ಹಾಕ್ಸಿದ್ರಿ? ನಾನು ಪ್ರಮಾಣ ಮಾಡಿ ಈ ಅತ್ಯಾಚಾರ ಮಾಡಿಲ್ಲ ಅಂತ. ನೀವು ಪ್ರಮಾಣ ಮಾಡಿ ಈ ಅತ್ಯಾಚಾರದಲ್ಲಿ ನನ್ನ ಪಾತ್ರ ಇಲ್ಲ, ಈ ಸುಳ್ಳು ಪ್ರಕರಣದಲ್ಲಿ ನಾನು ಏನು ಮಾಡಿಲ್ಲ ಅಂತ ನೀವು ಹೇಳಿ ನೋಡ. ಇಲ್ಲ, ಹಣೆ ಪ್ರಮಾಣ ಮಾಡಿ ಕರಿತೈತಿ. ಹಂಗಿದ ಮೇಲೆ ಇದು ಹೇಳ್ತಾ ಇರೋದು ನಿಜ ಇದ್ರು ಇರ್ಬೋದು ಕಳ್ಳ ವಿಘ್ನೇಶಿ. ಅವನ ಹಣೆ ಪ್ರಮಾಣ ಎಲ್ಲಿ ಮಾಡಿಲ್ಲ ರೀ. ಯಾರ ಹತ್ರ ಹೋದ್ರೆ, ನಿನ್ನ ಹತ್ರ ಹೋದ್ರೆ ನಿನ್ಗೂ ಹಣೆ ಪ್ರಮಾಣ ಮಾಡ್ತಾನೆ. ಹಣೆ ಪ್ರಮಾಣ ಮಾಡೋದ್ರಲ್ಲಿ ಎಕ್ಸ್ಪರ್ಟು, ಕರೆಯೋದ್ರಲ್ಲಿ ಎಕ್ಸ್ಪರ್ಟು. ಅವರೇ ಕರೆದಿದ್ರಲ್ಲ ಹಣೆ ಪ್ರಮಾಣಕ್ಕೆ. ಅವರೆಲ್ಲ ಯಾರು ಕಂಪ್ಲೇಂಟ್ ದೂರದಾರ್ರೆ ಕರೆದಿದ್ರಲ್ಲ ಹಣೆ ಪ್ರಮಾಣಕ್ಕೆ. ಅದೆಲ್ಲ ಕಾಯ್ತಾ ಇದ್ರಲ್ಲ, ಹೋಗ್ಬೇಕಾಗಿತ್ತು. ಅದೇನೋ ತನಿಖೆ ಮಾಡಿ ಪ್ರೂವ್ ಆಗೈತೆ ಅಂತಲ್ಲಣ್ಣ, ಏನಪ್ಪ ಅದು? ವಿಧಾನಸೌಧದಲ್ಲಿ ಆಂಟಿ ಚೇಂಬರ್ ನಲ್ಲಿ ದಿವಾನ್ ಕಾಟ್ ಮೇಲೆ ಅತ್ಯಾಚಾರ ಮಾಡಿದ್ರ ಬಗ್ಗೆ ವರದಿ ಆಗಿದೆಯಲ್ಲ, ಏನ್ ಹೇಳ್ಬೇಕಪ್ಪ ಇದಕ್ಕೆ? ಕಾನೂನು ಮಾಡುವಂತ ಸ್ಥಳದಲ್ಲಿ ಈತ ಅತ್ಯಾಚಾರ ಮಾಡಿದ್ದಾನೆ ಅಂತ ಪ್ರೂವ್ ಆಗಿದ ಮೇಲೂ ಯಾಕಿನ್ನ ಕೇಸ್ ಮಾಡಿಕೊಂಡ್ ಕುಂತವಂತಲ. ಆ ಕಡೆ ಬಿಜೆಪಿ ಹೂವಿ ಇದನ್ನ ಪೈಲ್ಟಿಲೆ ಮಾಡಿಕೊಂಡು ಮರ್ವಾದಿ ಕೇಳಕ್ಕೆ ಕಾಯ್ತಾವೇನೋ ಕನ್ನಡಿಯಪ್ಪ. ನಮಗೆ ಯಾಕ್ಲ ಇದೆಲ್ಲವ? ಶಿವನಿ ಶಂಭುಲಿಂಗ. कोई तरीका ना दो।